ಸಾವಾದಾಗ ತೋರುವ ಪ್ರೀತಿ ಸತ್ತೋದಾಗ ಬಂದ್ಬಿಟ್ಟು ಅಳ್ತಾರೆ. ಅಯ್ಯಯ್ಯೋ, ಈ ಕಲಿಯುಗ ಏನು ಅಂತ ಹೇಳೋದು ಗೊತ್ತಿಲ್ಲ. ಬದುಕಿರೋ ಅಷ್ಟು ದಿನ ಬದುಕಿದೆಯೇನೋ, ಸತ್ತಿದೆಯೇನೋ, ಏನಾದ್ರೂ ಬೇಕೇನೋ, ಎತ್ತದೇನೋ ಅನ್ನತಕ್ಕಂಥದ್ದು ಇಲ್ಲ. ಸಹಾಯಕ್ಕೆ ಬೇಕಾದ್ರೆ ಏನಕ್ಕೆ ಬೇಕಾದ್ರೂ ಬರ್ತಾರೆ. ಅದೇ ನಮಗ್ ಕಷ್ಟ ಅಂದಾಗಿಲ್ಲ, ಸಾವಾದಾಗ ಬಂದ್ಬಿಟ್ಟು ರೋದನ. ಅದು ಅಮ್ಮ ಇರ್ಬೋದು, ಅದು ಅಪ್ಪ ಇರ್ಬೋದು. ನಾನು ನೋಡಿದೆ ಮೊನ್ನೆ ನಮ್ಮ ಗುರುಗಳ ಮನೆಯಲ್ಲಿ ವಾರ್ಷಿಕ ಏನೋ ಮಾಡ್ತಿದ್ದಾರೆ. ಅವ್ರ ಕುಟುಂಬದವ್ರೆ ಹೋಗ್ಬೇಕಾ ಬರ್ಬೇಕಾ ಅಂತ ಮಾತಾಡ್ತಿದ್ದಾರೆ. ಈಗ ಏನ್ ನೋಡ್ತಿದ್ದೆ ನಾನು, ನಮ್ಮ ಕುಟುಂಬದವ್ರು ಹೀಗೆ ಏನಿದು ಹಿಂಗ್ ಮಾತಾಡ್ತಾವ್ರೆ ಅಂತ. ಖುದ್ದು ಮನೆಯ ಹಿರಿಯ ಜೀವ ಹೋಗಿರೋದು. ಅವ್ರು ಏನ್ ಕೊಟ್ಟು ಏನ್ ಕೊಟ್ಟಿಲ್ಲ, ಏನ್ ಮಾಡಿದ್ರು ಏನ್ ಮಾಡಿಲ್ಲ ಅದೆಲ್ಲ ಬೇಡ, ನಮ್ಮ ಪ್ರಾಪ್ತು ಕಡೆಗೆ ನಾನು ಒಪ್ಸಿ ಎಲ್ಲಾರ್ಗು ಹೇಳಿ ಕರ್ಕೊಂಡು ಹೋಗ್ತಾನೆ. ಆ ಪುಣ್ಯಾತ್ಮ ಬದುಕಿರೋ ಅಷ್ಟು ದಿನವೂ ಏನೂ ಇಲ್ಲದೆ ಹೋದ ಮೇಲೆ ಒಂದು ಅರ್ಧ ಎಕರೆ ಜಾಗ, ಒಂದು 3/4 ಎಕರೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅಷ್ಟೇ. ಅಲ್ಲೂ ಮೋಸ ಮಾಡಿದ್ದಾರೆ. ಒಂದು ಕಡಿಮೆ ಅಂದ್ರೂ ತುಂಬಾ ದೊಡ್ಡ ಮೋಸ ಆಗಿದೆ. ಏನೋ ಓಡಾಡಿ ಅವತ್ತಿನ ಕಾಲಕ್ಕೆ ಅದೊಂದು 50,000 1 ಲಕ್ಷದ ಜಾಗ. ಅವ್ರ ಮಗ ಓಡಾಡಿ ಒಂದು ಕಡಿಮೆ ಅಂದ್ರೂ 14 ಲಕ್ಷ ಖರ್ಚು ಮಾಡ್ತಾರೆ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗೋಕೆ. ಅವ್ರ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಲ್ಲಾರಿಗೂ ನೋಡಿ, ಆ ಗುರುವಿನಂತೆ ಆತನಿಗೊಂದು ಬುದ್ಧಿ ಪ್ರಚೋದನೆ ಆಗುತ್ತೆ. ಇರ್ಲಿಪ್ಪ ಏನ್ ಬರುತ್ತೋ ಬರ್ಲಿ ಅಂತ ಹೇಳ್ಬಿಟ್ಟು ಅವ್ರ ಮಗ ಓಡಾಡಿ 14 ಲಕ್ಷ ಖರ್ಚು ಮಾಡಿ ತಂದೆಗೆ ಪಟ್ಟ ಮಾಡಿಸ್ತಾರೆ. ತಂದೆಯಿಂದ ಆ ಮಕ್ಕಳಿಗೆ, ಆ ಒಂದು 7-8 ಮಕ್ಕಳಿಗೆ ಏನೇನೋ ಒಂದಷ್ಟು ಹೋಗ್ಬೇಕು, ಅದನ್ನೆಲ್ಲ ಮಾಡಿಸಿ ದೊಡ್ಡಪ್ಪಂದ್ರು ಚಿಕ್ಕಪ್ಪಂದ್ರು ಎಲ್ಲ ಒಂದು 70-80 ಜನಕ್ಕೆ ಪೇಪರ್ಸ್ ರೆಡಿ. ಇಲ್ಲ ಅಂದ್ರೆ ತಂದೆಗೆ ಬರಲ್ಲ, ಈ ಜನ್ಮಕ್ಕಾಗಲ್ಲ, ಇವ್ರು ಹಂಚ್ಕೊಳ್ಳಲ್ಲ, ಇವ್ರು ಖರ್ಚು ಮಾಡ್ಲಿ ಅವ್ರು ಖರ್ಚು ಮಾಡ್ಲಿ ಅಂತ ಇಷ್ಟು ಮಾಡಿ ಎಲ್ಲಾರ್ಗು ಮಾಡಿಸಿ ಆ ಪುಣ್ಯಾತ್ಮ ಪಾಪ ಅನುಭವಿಸಿ ಎಲ್ಲ ಹೊರಟೋಗುತ್ತೆ. ಊರಿಗೆ ಕಾರ್ಯಕ್ಕೆ ಹೋದ್ರೆ ನೀವು ನಂಬಲ್ಲ, ಕಡಿಮೆ ಅಂದ್ರು 10 ಕೋಟಿಯ ಆಸ್ತಿ. ಏನ್ ಹೇಳ್ತೀರಿ? ಇರೋ ಆ ಒಂದು 4 ಮಕ್ಕಳಿಗೆ 10 ಕೋಟಿ ಆಸ್ತಿ. ಅದು ಇವತ್ತಿನ ವ್ಯಾಲ್ಯೂಗೆ ಆಗ್ಬಿಟ್ಟಿದೆ ಬರೀ 3/4 ಎಕರೆ. ಬಂಗಾರದ ಬೆಲೆ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಗುರು ಅನ್ನೋದದೇ ನೋಡಿ, ನಿಮ್ಮನ್ನ ಯಾವುದೋ ರೂಪದಲ್ಲಿ ಎಲ್ಲಿಂದಲೋ ಬಂದು ನಿಮ್ಮನ್ನು ಕಾಪಾಡುತ್ತೆ. ಸಾವಾದಾಗ ಅಲ್ಲಿ ಹೋದಾಗ, ಆ ಕಾರ್ಯಕ್ಕೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ವಿಚಾರ. ನೋಡ್ರಪ್ಪ, ಏನೂ ಇಲ್ಲ ಬರೋಲ್ಲ, ಯಾಕೆ ಬರ್ಬೇಕು, ಅಯ್ಯೋ ನಾವು ಬ್ಯುಸಿ ಇದ್ದೀವಿ. ಹಿರಿಯರು ನೆನೆಸ್ಕೊಳ್ಳೋಕ್ಕೂ ಕೂಡ ಒಂದಿನ ಎತ್ತಿಡಲ್ವಾ?